ಆಟೋದವರು ಬಿಸ್ನೆಸ್ ಇಲ್ಲ, ರ್ಯಾಪಿಡೋ ಬಂದ್ಮೇಲೆ ಊಬರ್ ಬೈಕ್ಗಳು ಬಂದ್ಮೇಲೆ ನಮ್ಗೆ ಬಿಸ್ನೆಸ್ ಇಲ್ಲ ಅಂತಾರೆ. ಆಟೋಗಳು ಮಾತ್ರ ರೋಡಲ್ಲಿ ಇಷ್ಟೊಂದು ಓಡಾಡ್ತವೆ. ಬಿಸ್ನೆಸ್ ಇಂದ ಲಾಸ್ ಮಾಡ್ಕೊಂಡು ಇಷ್ಟೊಂದು ಜನ ಆಟೋಗಳು ಓಡಿಸ್ತವ್ರ ಹಂಗಿದ್ರ. ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಒಬ್ರಿಗೋಸ್ಕರ ಆಟೋನ ಯಾರು ಪ್ರಿಫರ್ ಮಾಡ್ತಾರೆ? ಆಬ್ವಿಯಸ್ಲಿ ಬೈಕಲ್ಲಿ ಹೋಗ್ತಾರೆ. ಜನಗಳಿಗೆ ಯಾವ್ದ್ರಲ್ಲಿ ಅನುಕೂಲ ಇದೆಯೋ, ಯಾವ್ದ್ರಲ್ಲಿ ಕಡಿಮೆ ದುಡ್ಡು ಅನ್ಸುತ್ತೋ ಅದ್ರಲ್ಲಿ ಹೋಗ್ತಾರೆ. ಆಟೋಗೆ 3 ಲಕ್ಷ ಇನ್ವೆಸ್ಟ್ ಮಾಡಿದೀವಿ, ಅದಕ್ಕೆ ಲಾಸ್ ಆದ್ರೂ ಪರವಾಗಿಲ್ಲ, ಲಾಭ ಬಂದ್ರೂ ಪರವಾಗಿಲ್ಲ, ಆಟೋನೇ ಓಡಿಸ್ತೀವಿ ಅನ್ಕೊಂಡು ಆಟೋ ಓಡಿಸ್ತಾ ಇರೋದು ಅಂತ ತುಂಬಾ ಜನ ಕಾಮೆಂಟ್ ಮಾಡ್ಬೋದು. ಇವಾಗ ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಲಾಸ್ ಆಗ್ತಿದೆ ಆದ್ಮೇಲೆ ಲಾಸ್ ಮಾಡ್ಕೊಂಡು ಏನಕ್ಕೆ ಅದೇ ಫೀಲ್ಡ್ ಅಲ್ಲಿ ಇದೀರಾ ಅಂದ್ರೆ, ನಾನು ಬರೀ ಆಟೋ ವಿಷಯಕ್ಕೆ ಹೇಳ್ತಾ ಇಲ್ಲ, ಇದನ್ನ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅಷ್ಟೇನೆ. ಫಾರ್ ಎಕ್ಸಾಂಪಲ್, ಇವಾಗ ಚಿಕ್ಕಪೇಟೆನಲ್ಲಿ ಒಂದೇ ಕಡೆ 10-12 ಬಟ್ಟೆ ಅಂಗಡಿಗಳು ಇರುತ್ತೆ. 10-12 ಬಟ್ಟೆ ಅಂಗಡಿಗೂ ಬಿಸ್ನೆಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿದ್ರೇನೆ ಅಂಗಡಿ ಇಟ್ಕೊಂಡು ಅಲ್ಲಿ ಕುತ್ಕೊಂತಾರೆ. ಸ್ವಲ್ಪ ಡ್ರೈವರ್ಸ್ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಒಬ್ರಿಗೋಸ್ಕರ ಆಟೋ ತಗೊಂಡು ಯಾರು ಹೋಗಲ್ಲ, ಬೈಕಲ್ಲೇ ಹೋಗೋದು. ಅದೇ 2-3 ಜನ ಇದ್ದಾಗ, ಮಳೆ ಬರ್ತಿದ್ದಾಗ ಅವರೇ ಆಟೋ ಹತ್ರಕ್ಕೆ ಬರ್ತಾರೆ.